ಕಳೆದ ಅನೇಕ ವರ್ಷಗಳಲ್ಲಿ ಸುಮಾರು 3 ಬಾರಿ ಲೋಕಸಭಾ ಸದಸ್ಯರಾಗಿ 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ 89-93ರವರೆಗೆ ವಿಧಾನಸಭಾ ಸದಸ್ಯರಾಗಿ 93-94ರವರೆಗೆ ಉಪಮುಖ್ಯಮಂತ್ರಿಗಳಾಗಿ 99ರಿಂದ 2004ರವರೆಗೆ ಮುಖ್ಯಮಂತ್ರಿಗಳಾಗಿ ಈ ನಾಡಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದರಲ್ಲಿ ಬಹಳ ಅದು ಮೈಕ್ ಪೇಪರ್ ಸೈಡ್ ಹಿಡ್ಕೊಂಡು ಮಾತಾಡಿ. ಬಹಳ ಮುಖ್ಯವಾಗಿ ನಾವು ನೆನೆಸ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಈ ಬೆಂಗಳೂರು ನಗರವನ್ನು ಸಿಲಿಕಾನ್ ಸಿಟಿಯಾಗಿ ತಂದಂಥ ಕೀರ್ತಿ ಅವ್ರದ್ದು. ಹಾಗೆ ರಾಜ್ಕುಮಾರ್ ಅವರ ಅಪಹರಣದಲ್ಲಿ ಅವರು ತೆಗೆದುಕೊಂಡ ನಿಲುವನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಆ ದಿನ ರಾಜ್ಕುಮಾರ್ ಅವರ ಅಪಹರಣ ನಡೆದಾಗ ಇಡೀ ಕರ್ನಾಟಕವೇ ಒಂದು ಪಕ್ಷ ಏನಾದರೂ ರಾಜ್ಕುಮಾರ್ ಅವರ ಜೀವಕ್ಕೆ ಕುಂದು ಬಂದಿದ್ದರೆ ಇಡೀ ನಾಡೇ ಬೆಂಕಿ ಎತ್ತಿ ಉರಿಯುವಂಥ ಒಂದು ಪರಿಸ್ಥಿತಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ನಾಡನ್ನು ರಕ್ಷಣೆ ಮಾಡಿದ್ರು ಮತ್ತು ರಾಜ್ಕುಮಾರನ್ನು ರಕ್ಷಣೆ ಮಾಡಿದ್ರು. ಆ ಒಂದು ದೊಡ್ಡ ಕೀರ್ತಿ ಅವರಿಗೆ ಸಲ್ತದೆ. ಮತ್ತು ನಾನು ಆ ಅವಧಿಯಲ್ಲಿ 1999 ಮತ್ತು 2002ರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚುವರಿ ನಿರ್ದೇಶಕನಾಗಿದ್ದೆ. ಆಗ ನಾನು ಏಡ್ಸ್ ವಿಭಾಗದ ಮುಖ್ಯಸ್ಥನಾಗಿದ್ದೆ. ಏಡ್ಸು ರೋಗ ಆವತ್ತಿನ ದಿವಸದಲ್ಲಿ ಇಡೀ ರಾಷ್ಟ್ರವನ್ನೇ ತಲ್ಲಣಗೊಳಿಸಿತ್ತು. ಅಂಥದ್ರಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಅನ್ನೋದನ್ನು ಪ್ರತಿ ತಿಂಗಳು ಕೂಡ ಅವರು ಮುಖ್ಯಮಂತ್ರಿಗಳಾಗಿ ಅದನ್ನು ಸಮೀಕ್ಷೆ ನಡೆಸ್ತಾಯಿದ್ರು. ಅದರಿಂದ ನಾವು ಕೇವಲ ಒಂದು 2-3 ವರ್ಷಗಳಲ್ಲಿ ಆ ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಆದ್ದರಿಂದ ಈ ನಾಡುಕೊಂಡ ಶಿಸ್ತಿನ ಸರಳ ವ್ಯಕ್ತಿತ್ವ ಇರತಕ್ಕಂಥ ಒಂದು ವ್ಯಕ್ತಿತ್ವ ಅವರದು. ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತೇಳಿ ನಾನು ಬಯಸ್ತೇನೆ. ನಮಗೆ ಅವಕಾಶ ಕೊಟ್ಟಿದ್ದಾಗ ವಂದಿಸ್ತೇನೆ. ನಮಸ್ಕಾರ. ಭೋಜೇಗೌಡ